ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಜಿ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇವತ್ತು ಶನಿವಾರ ಅಲ್ವಾ? ಹಾಗಾಗಿ ನಾನೊಂದು ಸಾಮಾನ್ಯ ವಿಜ್ಞಾನದ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ಕೂಡ ಬಹಳ ಒಳ್ಳೆಯ ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯ. ಇದನ್ನು ನೀವು 5ನೇ ಕ್ಲಾಸ್ನವರು ಮನನ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಯೂಟ್ಯೂಬ್ ಪ್ರಾರಂಭಿಸಿದ್ದೇವೆ. ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಮನೆ ಬಾಗಿಲಿಗೆ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುವ ರೀತಿಯಲ್ಲಿ ನೀವೇನಾದರೂ ಇದನ್ನು ಯೂಸ್ ಮಾಡಿಕೊಂಡು ಉಪಯೋಗ ಮಾಡ್ಕೊಂಡಿದ್ದಾಗಿದ್ರೆ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾಗಿದ್ರೆ ನಮ್ಮ ಒಂದು ಶ್ರಮ ಸಾರ್ಥಕ ಆಗತ್ತಾ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನಾನು ಇವತ್ತು ಪ್ರಾರಂಭಿಸ್ತಾ ಇದ್ದೇನೆ. ಮಕ್ಕಳೇ, ದಯವಿಟ್ಟು ಸ್ವಲ್ಪ ಒಂದು ಆಸಕ್ತಿಯನ್ನು ಹೆಚ್ಚರಿಸಿ ನೋಡುವ ಒಂದು ವಿಷಯವನ್ನು ನೋಡ್ರಿ. ಇಲ್ಲಿ ಸಾಮಾನ್ಯ ವಿಜ್ಞಾನ, ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಷನ್ ಮಾಡಿರಿ. ನೋಡ್ರಿ, ಬರ್ಕೊಡ್ರಿ, ಮನನ ಮಾಡಿಕೊಡ್ರಿ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತಂದ್ರೆ 21% ಅಂತ. ಓಕೆ, ಅದನ್ನು ಸ್ವಲ್ಪ ನೀವೇನು ಮಾಡಬೇಕು, ಮನನ ಮಾಡ್ಕೋಬೇಕು. 21% ಅಂತ. ಓಕೆ ಮಕ್ಕಳೇ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ವಾಯುವಿನಲ್ಲಿ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ, ಇನ್ನು ನೋಡಿ ಮಕ್ಕಳೇ, ಯಾವ ಗ್ರಹ ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತದೆ? ಯಾವ ಗ್ರಹ ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿ ತೆಗೆದುಕೊಳ್ಳುತ್ತದೆ ಅಂತಂದ್ರೆ ಆಪ್ಷನ್ ಬಿ, ಬುಧ ಗ್ರಹ. ಸ್ವಲ್ಪ ಸರಿಯಾಗಿ ಕೇಳ್ರಿ, ಆಪ್ಷನ್ ಬಿ, ಬುಧ ಗ್ರಹ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕು, ಸ್ಕ್ರೀನ್ಶಾಟ್ ಹಿಡ್ಕೋಬೇಕು. ಓಕೆ, ಅದನ್ನು ಸರಿಯಾಗಿ ನೋಡ್ಕೊಳ್ರಿ ಮಕ್ಕಳೇ. ನೆಕ್ಸ್ಟು, ನೀರಿನಲ್ಲಿ ಮೇಲ್ಮುಖ ತಳ್ಳುಬಲಕ್ಕೆ ನಾವು ಏನಂತ ಕರಿತೀವಿ? ನೀರಿನಲ್ಲಿರುವ ಮೇಲ್ಮುಖ ತಳ್ಳುಬಲಕ್ಕೆ ನಾವು ಪ್ಲವನತೆ ಅಂತ ಕರಿತೀವಿ. ನಾವೇನು ಕರಿತೀವಿ? ಪ್ಲವನತೆ ಅಂತ ಕರಿತೀವಿ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ರಿ. ಇನ್ನು ಬರಗಾಲದ ಮಿತ್ರರು ಅಂತ ಯಾವುದನ್ನು ಕರಿತೀವಿ ಅಂತಂದ್ರೆ ಸಿರಿಧಾನ್ಯಗಳನ್ನು ಕರಿತೀವಿ. ಬರಗಾಲದ ಮಿತ್ರರು ಅಂತ ನಾವು ಕರಿತೀವಿ. ಅದನ್ನು ಸ್ವಲ್ಪ ಸರಿಯಾಗಿ ನೀವು ನೋಡ್ಕೋಬೇಕು ಮಕ್ಕಳೇ, ಸರಿನಾ? ಇನ್ನು ದ್ರವ್ಯದ 4ನೇ ಸ್ಥಿತಿಗೆ ನಾವೇನು ಕರಿತೀವಿ ಅಂದ್ರೆ ಪ್ಲಾಸ್ಮಾ ಅಂತ ಕರಿತೀವಿ. ದ್ರವ್ಯದ 4ನೇ ಸ್ಥಿತಿಗೆ ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಓಕೆ ಮಕ್ಕಳೇ, ಹಾಗಾದರೆ ಬನ್ನಿ ನೋಡೋಣ. ಹಾವು ಒಂದು ಏನು ಅಂತ ಕೇಳಿದ್ದಾರೆ. ಹಾವು ಒಂದು ಉಭಯವಾಸಿ. ಹಾವು ಅಂತಕ್ಕಂಥದ್ದು ಏನದೊಂದು ಉಭಯವಾಸಿ. ಪರ್ವತಾರೋಹಣವು ಒಂದು ಟಿಮ್ ಕ್ರೀಡೆಯಾಗಿದೆ. ನಾನು ನಿಮ್ಗೆ ಹೇಳಿದ್ದೀನಿ, ಪರ್ವತಾರೋಹಣ ಅಂತಕ್ಕಂಥದ್ದು, ಆಮೇಲೆ ತೆಪ್ಪದಾಟ, ಆಕಾಶ ನೆಗೆತ, ಇವೆಲ್ಲ ಯಾವುವು ಅಂತ ಕೇಳಿದ್ರೆ ಸಾಹಸ ಕ್ರೀಡೆಗಳು ಮಕ್ಕಳೇ. ಓಕೆ, ಅದ್ರ ಬಗ್ಗೆ ನಿಮಗೆ ಅರ್ಥ ಇದೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ಇನ್ನು ಮಾಂಸ ಮೀನುಗಳಲ್ಲಿ ಪೋಷಕಾಂಶ ಯಾವುದು ಅಂತ ಕೇಳ್ತಾರ ಅಂತಂದ್ರೆ ಪ್ರೋಟೀನ್ಗಳಿರ್ತಾವೆ. ಅದರಲ್ಲಿ ಮಾಂಸ ಮೀನಿನಲ್ಲಿ ಪ್ರೋಟೀನ್ಗಳಿರ್ತಾವ. ಇನ್ನು ಕಬ್ಬು ಒಂದು ಟಿಮ್ ಸಸ್ಯ ಅಂತ. ಏಕವಾರ್ಷಿಕ ಸಸ್ಯನೋ, ದ್ವಿವಾರ್ಷಿಕ ಸಸ್ಯನೋ, ತ್ರೈವಾರ್ಷಿಕ ಸಸ್ಯನೋ, ಬಹುವಾರ್ಷಿಕ ಸಸ್ಯನೋ ಅಂತ ಕೇಳಿದ್ದಾರೆ. ಹಾಗಾಗಿ ಕಬ್ಬು ಒಂದು ಏನು ಅಂತ ಕೇಳಿದರೆ, ಕಬ್ಬು ಒಂದು ದ್ವಿವಾರ್ಷಿಕ ಸಸ್ಯ. ಒಂದು ಸಲ ನೀವು ಬೆಳೆಸಿದ್ರೆ ಅಂದರೆ 2 ವರ್ಷ ತನಕ ಅದನ್ನು ಮತ್ತೊಮ್ಮೆ ಹಚ್ಚುವ ಅವಶ್ಯಕತೆ ಇಲ್ಲ. ಈ ಕೆಳಗಿನ ಚಿತ್ರವು ಏನನ್ನು ಸೂಚಿಸುತ್ತದೆ? ನೋಡ್ರಿ, ಒಂದು 2 ಪುಗ್ಗ, ಈ ಕಡೆ ತೂಕ, ಈ ಕಡೆ ತೂಕ. ಈ ಕಡೆ ಒಂದು ಪುಗ್ಗ ಸಣ್ಣ ಹವಾ ಅದ, ಅದಕ್ಕೆ ಮ್ಯಾಲೆ ಹೋಗ್ಯದ. ಒಂದು ಪುಗ್ಗ ಏನಪ್ಪ ಅಂದ್ರೆ ತೆಳಗೆ ಹೋಗ್ಯದ. ಇವೆರಡು ಈಕ್ವಲ್ ಅದಾವ. ಇದು ತೆಳಗದ ಮೇಲದ. ಇದ್ರ ಅರ್ಥ ಏನು ತೋರಿಸ್ಕೊಡ್ತಂದ್ರೆ ವಾಯುವಿಗೆ ತೂಕವಿದೆ, ಗಾಳಿಗೆ ಏನದ ತೂಕವಿದೆ ಅಂತ ತೋರಿಸ್ಕೊಡತ್ತ. ಮೌನ ಕಣಿವೆ ಚಳವಳಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ? ನನಗಾಗಲೇ ಕೇಳಿದ್ದೀರಿ, ಮೌನ ಕಣಿವೆ ಇರುವ ರಾಜ್ಯ, ಮೌನ ಕಣಿವೆ ಚಳವಳಿ ನಡೆದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ಸ್ವಲ್ಪ ಅದನ್ನು ನೀವು ಗಮನವಿಟ್ಟು ಕೇಳಬೇಕು ಮಕ್ಕಳೇ. ಓಕೆನಾ, ಸರಿನಾ? ಓಕೆ, ಇನ್ನು ಮುಂದೆ ಸಾಗೋಣ. ನೋಡ್ರಿ, 92ನೇ ಕ್ವಶನ್ನು, ಮಕರ ಸಂಕ್ರಾಂತಿಯ ವೃತ್ತ ಅಂದರೆ ಏನು? ಮಕರ ಸಂಕ್ರಾಂತಿಯ ವೃತ್ತ ಅಂತಂದ್ರೆ 23 1/2 ಉತ್ತರ ಅಕ್ಷಾಂಶ ಅಂತ ನಾವು ಹೇಳ್ಬೋದು. 23 1/2 ಉತ್ತರ ಅಕ್ಷಾಂಶ.
ಪ್ರಸಿದ್ಧ ಗಿರಿಧಾಮ ಉದಕ ಮಂಡಲ, ಇದರರ್ಥ ಊಟಿ, ಭಾರತದ ಯಾವ ಭಾಗದಲ್ಲಿದೆ ಅಂತ ಕೇಳ್ತಾನೆ. ಭಾರತದ ಯಾವ ಭಾಗದಲ್ಲಿ ಅಂತಂದ್ರೆ ನೀಲಗಿರಿ ಬೆಟ್ಟ ಅಂತ ನಾವು ಹೇಳಬಹುದು. ಇಸ್ತ್ರಿ ಪೆಟ್ಟಿಗೆಯಲ್ಲಿ ವಿದ್ಯುತ್ ಶಕ್ತಿ ಟಿಮ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಇಸ್ತ್ರಿ ಪೆಟ್ಟಿಗೆಯಲ್ಲಿ ವಿದ್ಯುತ್ ಶಕ್ತಿ ಏನಾಗುತ್ತೆ ಅಂದ್ರೆ ಯಾವ ಶಕ್ತಿಯಾಗಿ ಪರಿಣಮಿಸುತ್ತದೆ ಅಂತಕ್ಕಂಥ, ಇದನ್ನು ಈಸಿಯಾಗಿ ನೀವು ಹಾಕ್ಬೋದು, ಉಷ್ಣ ಶಕ್ತಿಯಾಗಿ ಪರಿಣಮಿಸುತ್ತದೆ. ದಕ್ಷಿಣ ಭಾರತದ ಅತಿ ಎತ್ತರ ಶಿಖರ ಅಂತಂದ್ರೆ ಅಣ್ಣಯ್ಯಮುಡಿ ಅಂತ ಒಂದ್ಸಲ ಎಕ್ಸಾಮ್ದಾಗ ಇದನ್ನು ಕೇಳಿದ್ರು. ಯಾವುದು ಅಂತಂದ್ರೆ ಅಣ್ಣಯ್ಯಮುಡಿ. ಇನ್ನು ವಜ್ರದ ನಗರ ಯಾವುದು ಅಂತಂದ್ರೆ ಸೂರತ್. ಇದು ವಜ್ರದ ನಗರ. ಮಕ್ಕಳೇ ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ನಿಮ್ಗೆ ಈಸಿಯಾಗಿ ತಾನಾಗೆ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟು, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನಿಮಗೆ ಅಲ್ಲಿ ಗೊತ್ತದ, ಡಿಸ್ಕಸ್ಸು ಮಾಡಿದ್ದೀವಿ. ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥವ್ರು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ. ನೀರಿನ ಅಣು ಸೂತ್ರ, 2 ಹೈಡ್ರೋಜನ್ ಇರ್ತದೆ, 1 ಆಕ್ಸಿಜನ್ ಇರ್ತದೆ, ಹಾಗಾಗಿ H2O ಅಂತ ನಿಮಗಾಗಲೇ ಗೊತ್ತದ. ನಿಮಗೆ ವಂಶವೃಕ್ಷದಲ್ಲಿ ಅಕ್ಕ ತಂಗಿ ಇವರಿಗೆ ಬಳಸುವ ಚಿತ್ರ, ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ 2 ಸರ್ಕಲ್ ಆಗಿ ಬರ್ತಾವೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಜೇನು ಕುರುಬ ಬುಡಕಟ್ಟು ಜನಾಂಗ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಕೊಡಗು. ಇದನ್ನು ಸ್ವಲ್ಪ ನೀವು ಮನನ ಮಾಡಿಕೊಡ್ರಿ. ಓಕೆ, ಇನ್ನು ಸ್ವಲ್ಪ ಸಸ್ಯಾಧಾರ ಬೇರುಗಳು ಅಂತಕ್ಕಂಥರ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ನೋಡ್ಕೊಳ್ಳೋ ಮಕ್ಕಳೇ. ಹೂ ಬಿಡುವ ಕಾಲ ಬೇಸಿಗೆಯಲ್ಲಿ ನೋಡ್ರಿ, ಬೇಸಿಗೆಯಲ್ಲಿ ಮಲ್ಲಿಗೆ, ಮಳೆಗಾಲದಲ್ಲಿ ಡೇರ, ಚಳಿಗಾಲದಲ್ಲಿ ಸೇವಂತಿಗೆ. ಬೇಸಿಗೆಯಲ್ಲಿ ಮಲ್ಲಿಗೆ, ಮಳೆಗಾಲದಲ್ಲಿ ಡೇರ ಮತ್ತು ಚಳಿಗಾಲದಲ್ಲಿ ಸೇವಂತಿಗೆ ಹೂ ಬಿಡ್ತಕ್ಕಂಥ ಕಾಲ ಅಂತ. ಒಂದು ಮಾರತ ಅಂದರೆ, ಒಂದು ಮಾರ ಅಂತ ಕೇಳಿದ್ರೆ ನಾವು ಹೇಳ್ತಿರ್ತೀವಿ, ಒಂದು ಮಾರ ಅಂದ್ರೆ 4 ಮೊಳ ರೀ ಸರ ಅಂತೀವಿ. 4 ಮೊಳಕ್ಕೆ ಒಂದು ಮಾರು, ಉದ್ದನ್ನು ಮಾರು ಅಂತಿರ್ತೀವಲ್ಲ, ಅದು ಗ್ರಾಮ್ಯ ಪದದಲ್ಲಿ. ಓಕೆನಾ, ಸರಿನಾ? ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ಕೊಡ್ರಿ, ಒಂದಿಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ. ಓಕೆನಾ. ಅತ್ಯಂತ ದೊಡ್ಡ ಹೂವು ಯಾವುದು ಅಂತಂದ್ರೆ ರ್ಯಾಪ್ಲೇಶಿಯಾ. ಅತ್ಯಂತ ಚಿಕ್ಕ ಹೂವು ಯಾವುದು ಅಂತಂದ್ರೆ ಊಲ್ಫೆಯಾ. ಪ್ರಪಂಚದಲ್ಲಿರುವ 15 ಅತಿ ಸುಂದರ ಹೂಗಳಲ್ಲಿ ಒಂದು ಯಾವುದು ಅಂತಂದ್ರೆ ಲಂಟನ್ ಹೂವು ಅಂತ ಕರೀತಾರೆ. 15 ಸುಂದರ ಹೂಗಳಲ್ಲಿ ಒಂದು ಹೂ ಯಾವುದು ಅಂತಂದ್ರೆ ಲಂಟನ್ ಹೂ. ಗುಲಾಬಿ ಹೂವಿನಿಂದ ತಯಾರಿಸುವ ಸಿಹಿ ಯಾವುದು ಅಂದ್ರೆ ಗುಲ್ಕನ್ ತಯಾರು ಮಾಡ್ತಾರೆ. ನಾವು ಎಲಿಗಳಲ್ಲಿ ತಿಂತೀವೋ ಗುಲ್ಕನ್, ಅದು. ಹೂವಾಡಗಿತ್ತಿ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದ್ರೆ MV ಸೀತಾರಾಮಯ್ಯ. ಇನ್ನು ಅನೌಪಚಾರಿಕ ನೋಡ್ರಿ, ವಾಹನಗಳು ಅಂತ ಇದು ಅಳತೆಗಳು ಯಾವುದು ಅಂದ್ರೆ ಮಾರ ಅಥವಾ ಒಂದು ಮಾರಿ, ಒಂದು ಮಳಾರಿ ಅಂತೀವಲ್ಲ, ಅದು ಅನೌಪಚಾರಿಕ. ಅರ್ಥ ಆಗತ್ತಲ್ಲ? ಓಕೆ. ರ್ಯಾಪ್ಲೇಸಿಯಾ ಹೂ ಅತ್ಯಂತ ಕೆಟ್ಟ ವಾಸನೆ ಬರ್ತದೆ. ಅದು ರ್ಯಾಪ್ಲೇಸಿಯಾ ಹೂ ಏನಪ್ಪ ಅಂತಂದ್ರೆ ಅತಿ ದೊಡ್ಡ ಹೂ, ಕರೆ ಕೆಟ್ಟ ವಾಸನೆ ಬರ್ತದೆ. ರ್ಯಾಪ್ಲೇಸಿಯಾ ಎಂಬ ಸಸ್ಯದ ಬೀಜದ ಗಾತ್ರ ಎಷ್ಟಿರುತ್ತೆ ಅಂದ್ರೆ ಬರೇ ಗಸಗಸೆ ಕಾಳಿನಷ್ಟು ಇರ್ತದೆ. ಅದರ ಸಸ್ಯದ ಗಾತ್ರ ಎಷ್ಟಿರುತ್ತೆ ಅಂದ್ರೆ, ಸಸ್ಯದ ಬೀಜದ ಗಾತ್ರ ಬರೀ ಗಸಗಸೆ ಕಾಳಿನಷ್ಟು ಇರುತ್ತಂತೆ. ಓಕೆ, ನೋಡೋಣ, ಹೋಗಿ ಮುಂದಕ್ಕೆ ಹೋಗೋಣ. ಓಕೆ ಮಕ್ಕಳೇ, ಸರಿ. ಸುಗಂಧ ದ್ರವ್ಯ ಅಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುವುದು ಯಾವ ಹೂವಿನಿಂದ ಅಂತ ನನಗಾಗಲೇ ರಿಪೀಟ್ ಮಾಡಿದ್ದೀನಿ, ಗುಲಾಬಿ ಹೂವಿನಿಂದ. ಹೂವಿನ ಕೃಷಿಯಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ 75% ಹೂಗಳು ಉತ್ಪಾದನೆ ಆಗುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ. ಭಾಳಷ್ಟು ಹೂವಿನ ಒಂದು ಇಷ್ಟಪಡ್ತಕ್ಕಂತಹ ರಾಜ್ಯ ಕರ್ನಾಟಕ. ನೀರಿನಲ್ಲಿ ಬೆಳೆಯುವ ಹೂಗಳು ಯಾವುದು ಅಂದ್ರೆ ಕಮಲ ಮತ್ತು ಊಲ್ಪಿಯಾ ಅಂತ. ಗುಲಾಬಿ ಹೂವಿನ ಉಪಯೋಗಗಳೇನು ಅಂತ ಕೇಳಿದ್ರೆ ಸುಗಂಧ ದ್ರವ್ಯ ಮತ್ತು ಗುಲ್ಕನ್ ತಯಾರಿಕೆ ನನಗಾಗಲೇ ಹೇಳಿದ್ದೀನಿ. ಹಾಗಾದರೆ ನಾವು ಹನಿಗೂಡಿದರೆ ಅಂತಕ್ಕಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ. ಹನಿಗೂಡಿದರೆ ಭೂಮಿಯ 3 ಭಾಗ ನೀರಿನಿಂದ ಕೂಡಿದು ಮಕ್ಕಳೇ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರೋಕೆ ನಾವೇನು ಕರಿತೀವಿ ಅಂತಂದ್ರೆ ಆವಿಕರಣ ಅಂತ ಕರಿತೀವಿ. ನೀರು ತಂಪಾಗಿ ದ್ರವ ಸ್ಥಿತಿಗೆ ಬರುವುದನ್ನು ಸಾಂದ್ರತೆ ಅಂತ ಕೂಡ ನಾವು ಕರಿತೀವಿ. ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲುಗಳಾಗಿ ಭೂಮಿಗೆ ಬೀಳೋದನ್ನು ನಾವೇನು ಕರಿತೀವಿ ಅಂದ್ರೆ ಆನೆಕಲ್ಲು ಬಿತ್ತು ಅಂತಿರ್ತೀವಿ, ಗೊತ್ತಾ? ಭೂಮಿಯಲ್ಲಿರುವ ಬಳಸಲು ಯೋಗ್ಯವಲ್ಲದ ಉಪ್ಪು ನೀರು ಅಥವಾ ಸಮುದ್ರ ನೀರಿನ ಪ್ರಮಾಣ ಎಷ್ಟದಂತಂದ್ರೆ 97.2% ಅದ. ಭೂಮಿಯಲ್ಲಿರುವ ದಿನನಿತ್ಯದ ಕೆಲಸಗಳಿಗೆ ಬಳಸಲಾಗದ ನೀರಿನ ಘನರೂಪದ ಪ್ರಮಾಣ 2%. ಇದನ್ನು ನೆನಪಿಟ್ಕೊಡ್ರಿ. ಓಕೆನಾ? ಭೂಮಿಯಲ್ಲಿರಲು ಬಳಸಲು ಯೋಗ್ಯವಾದ ನೀರಿನ ಪ್ರಮಾಣ 1%ಕ್ಕಿಂತ ಕಡಿಮೆ. ಯೋಗ್ಯವಾಗಲು ಬಳಸಲಿಕ್ಕೆ ನೀರು ಎಷ್ಟದಂದ್ರೆ 1ಕ್ಕಿಂತ ಕಡಿಮೆ ಅದಂತ, ಅಷ್ಟು ನಾವು ಬಳಸಲಿಕ್ಕೆ ಯೋಗ್ಯ ಇಲ್ಲ ಆ ನೀರು ಅಂತ. ಪ್ರಪಂಚದಲ್ಲಿ ಜಲಸಂಪನ್ಮೂಲದಲ್ಲಿ ಅತಿ ಶ್ರೀಮಂತ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ. ನೋಡಿ, ಜಲಸಂಪನ್ಮೂಲದಲ್ಲಿ ಶ್ರೀಮಂತ ರಾಷ್ಟ್ರ, ಅತಿ ನೀರು ಇರ್ತಕ್ಕಂಥ ರಾಷ್ಟ್ರ ಅಂದ್ರೆ ಭಾರತ.
ಭೂಮಿಯಲ್ಲಿ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗಿರುವ ರೂಪ ಅಂತಂದ್ರೆ ಮಂಜುಗಡ್ಡೆ, ಅದು ಸಿಹಿ ನೀರಿನ ಒಂದು ಹೆಚ್ಚಿನ ಭಾಗಿರ್ತಕ್ಕಂತಹ ರೂಪ ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಹಿಡ್ಕೊಡ್ರಿ. ಮೇಲಿಂದ ಮೇಲೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿದ್ದೇ ಆಗಿದ್ರೆ ನೀವು ಬಹಳಷ್ಟು ಸ್ಕೋರನ್ನು ಮಾಡಬಹುದು. ಗಾಳಿಯಲ್ಲಿರುವ ನೀರಿನ ರೂಪ ಆವಿ. ಓಕೆನಾ. ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲು ಸಾಕುವ ಪ್ರಾಣಿ ಯಾವುದು ಅಂತಂದ್ರೆ ಮೀನನ್ನು ಜಲಾಶಯಗಳಲ್ಲಿ ನೀರನ್ನು ಶುದ್ಧೀಕರಿಸಲಿಕ್ಕೆ ಬಳಸ್ತಾರ. ಮಾನವನ ಶರೀರದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಮಕ್ಕಳೇ? 65%. ಎಲೆಗಳಲ್ಲಿರುವ ನೀರಿನ ಪ್ರಮಾಣ ಅಂದ್ರೆ 80%. ಮನುಷ್ಯನಲ್ಲಿ 65% ಇರ್ತಾವ, ಎಲೆಗಳಲ್ಲಿ 80% ಇರ್ತಾವ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಮೌನ್ಸಿನ್ ರಾಮ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗುವ ಸ್ಥಳ ಯಾವುದು ಅಂತಂದ್ರೆ ಆಗುಂಬೆ. ನೀರಿನ ಅನಿಲ ಸ್ಥಿತಿಗೆ ನಾವು ಏನಂತ ಕರಿತೀವಿ? ಆವಿ ಅಂತ ಕರಿತೀವಿ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರು ಏನಾಕೈತೆ ಅಂದ್ರೆ ಹನಿಗಳಾಗುತ್ತವೆ. ನೀರಿನ ಉಪಯೋಗಗಳು ದಿನನಿತ್ಯದ ಕೆಲಸಗಳು, ವ್ಯವಸಾಯ, ಕಾರ್ಖಾನೆ, ಜಲ ಸಾರಿಗೆ, ಕಟ್ಟಡದ ನಿರ್ಮಾಣ, ವಿದ್ಯುತ್ ಉತ್ಪಾದನೆಗೆ ನೀರುಗಳನ್ನು ನಾವು ಬಳಸ್ತೀವಿ. ಓಕೆನಾ. ಸರಿಯಾಗಿ ಅದನ್ನು ತಿಳ್ಕೊಡ್ರಿ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ಮೇಲಿಂದ ಮೇಲೆ ನೋಡಿ ಮಕ್ಕಳೇ, ನಿಮ್ಗೆ ಅನುಕೂಲ ಆಗತ್ತೆ. ಓಕೆ. ಮಳೆಯ ನೀರನ್ನು ಸಂಗ್ರಹಿಸುವ ವಿಧಾನಕ್ಕೆ ನಾವು ಮಳೆಯ ನೀರು ಕೊಯ್ಲು ಅಂತ ಕರಿತೀವಿ. ಸಸ್ಯ ಮತ್ತು ಪ್ರಾಣಿಗಳ ಆಹಾರವನ್ನು ಕಾಯ್ದುಕೊಳ್ಳುವ ಗ್ರಹ ಯಾವುದು ಅಂತಂದ್ರೆ ನೀರು. ಅವುಗಳಿಗೂ ಕೂಡ ಗ್ರಹ ಯಾವುದು ಬೇಕಂದ್ರೆ ನೀರು ಅಂತ ಕರಿತೀವಿ. ಓಕೆ. ಇನ್ನು ನೀರಿನ ಮರುಬಳಕೆಗೆ ಉದಾಹರಣೆ ಪಾತ್ರೆ ತರಕಾರಿಗಳನ್ನು ತೆರೆದ ನೀರು, ಅದೇನು ಪಾತ್ರೆ ತರಕಾರಿ ತೊಳೆದಿರ್ತಿರಲ್ಲ ಅದನ್ನು ಗಿಡಗಳಿಗೆ ಹಾಕುವುದು, ಮತ್ತು ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಬಳಸುವುದು. ಇದನ್ನು ನಾವೇನು ಮಾಡೋದು? ಮರುಬಳಕೆ ಮಾಡಬಹುದು. ಆವಿಯಾದ ನೀರು ಎಲ್ಲಿ ಸೇರ್ತೈತಿ ಅಂದರೆ ಗಾಳಿ ಒಳಗೆ ಸೇರ್ತೈತಿ. ಜಲವಿದ್ಯುತ್ ಉತ್ಪಾದನೆಗೆ ಅವಶ್ಯಕ ಏನು ಇಲ್ಲಿ ಅಂತ ಕೇಳಿದ್ರೆ ನೀರು. ನಿಮ್ಮ ಊರಿನಲ್ಲಿರುವ ನೀರಿನ ಆಕಾರಗಳು ಯಾವ್ಯಾವ ಅಂತಂದ್ರೆ ಬಾವಿ, ಕೊಳವೆ ಬಾವಿ, ಕೆರೆ ಮತ್ತು ಹಳ್ಳ. ಜಲಮಾಲಿನ್ಯದ ಸಂರಕ್ಷಣೆ ಯಾವ್ದಂತಂದ್ರೆ ಅನಪೇಕ್ಷಿತ ವಸ್ತುಗಳು ನೀರಿನಲ್ಲಿ ಸೇರಿ ಕಲುಷಿತ ವಾಯುವನ್ನು ಜಲಮಾಲಿನ್ಯ ಅಥವಾ ನೀರಿನ ಮಲಿನತೆ ಅಂತ ಕರಿತೀವಿ. ಅನಪೇಕ್ಷಿತ ನೀರು ಬಂದು ಸೇರೋದಕ್ಕೆ ನಾವು ಜಲಮಾಲಿನ್ಯ. ಅತಿಯಾದ ವಾಂತಿ ಭೇದಿ, ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಸುಸ್ತಾಗೋದಕ್ಕೆ ನಾವು ಕರಿತೀವಿ ಅಂದ್ರೆ ನಿರ್ಜಲೀಕರಣ ಅಂತ ಕರಿತೀವಿ. ದೇಹದಲ್ಲಿ ಸುಸ್ತಾತಂದ್ರೆ ಅದನ್ನೇನು ಕರಿತೀವಿ? ನಿರ್ಜಲೀಕರಣ ಅಂತ ಕರಿತೀವಿ. ಸರಿಯಾಗಿ ನೋಡಿ ಮಕ್ಕಳೇ, ಅದನ್ನು ಸ್ಕ್ರೀನ್ಶಾಟು ಕೂಡ ಹೊಡ್ಕೊಳ್ರಿ. ಓಕೆನಾ. ನಿರ್ಜಲೀಕರಣವನ್ನು ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಉಪ್ಪು, ಸಕ್ಕರೆ ಅಥವಾ ನಿಂಬೆ ರಸವನ್ನು ಬೆರೆಸಿ ರೋಗಿಗಳಿಗೆ ನೀಡುವುದನ್ನು ನಿರ್ಜಲೀಕರಣ ಅಂತಾರೆ. ಅದು ಗೊತ್ತದ. ಇನ್ನು ORS ಅಂತ ಕರಿತೀವಿ ನಾವು. ಇದನ್ನು ಏನಂತೀವಿ ಅಂದ್ರೆ ಲಾಂಗ್ ಫಾರ್ಮಲ್ಲಿ ಓರಲ್ ಡಿಹೈಡ್ರೇಷನ್ ಸೊಲ್ಯೂಷನ್ಸ್ ಅಂತ. ವಿಷಕಾರಿ ರಾಸಾಯನಿಕಗಳು ಯಾವ್ಯಾವು ಅಂತಂದ್ರೆ ಫ್ಲೋರಿನ್, ಪಾದರಸ, ಅರ್ಶನಿಕ್ ಮತ್ತು ಸೀಸ್. ನೀರು ಕುಡಿಯಲು ಹೇಗೂ ಅಲ್ಲ ಅಂದರೆ ನೀರು ಮಲಿನಗೊಂಡಿದೆ ಅದರ ಅರ್ಥ. ನೀರು ಕುಡಿಯಲಿಕ್ಕೆ ಯೋಗ್ಯ ಅಲ್ಲ ಅಂತಂದ್ರೆ ಅದರ ಅರ್ಥ ಮಲಿನಗೊಂಡಿದೆ ಅಂದಂಗೆ. ನೀರಿನ ಮಲಿನ ಕಾರ್ಯಗಳು ಮಣ್ಣಿನ ಕಣಗಳು, ಕಸದ ಕಡ್ಡಿಗಳು, ಕ್ರಿಮಿನಾಶಕಗಳು, ಕ್ರಿಮಿಕೀಟಕಗಳು, ರಸಗೊಬ್ಬರಗಳು, ಕೈಗಾರಿಕೆಯಿಂದ ಬರ್ತಕ್ಕಂಥ ತ್ಯಾಜ್ಯ ಪದಾರ್ಥ ಇವೆಲ್ಲವೂ ನೀರಿನ ಮಲಿನಕ್ಕೆ ಕಾರಣ ಆಗ್ತಾವ ಅಂತ. ಚರಂಡಿ ನೀರಿನಲ್ಲಿ ಆಟ ಆಡಬಾರದು. ಕಾರಣ ನೀರಿನ ಕಲುಷಿತದಿಂದ ಚರ್ಮ ರೋಗ, ಇನ್ನಿತರ ರೋಗಗಳು ಬರುವ ಸಾಧ್ಯತೆ ಅದಾವ. ಮಲಿನ ನೀರಿನಿಂದ ಬರುವ ರೋಗಗಳು ಯಾವುವು ಅಂತಂದ್ರೆ ಕಾಲ್ರಾ, ಟೈಫಾಯ್ಡ್ ಮತ್ತು ಇತ್ಯಾದಿ ಅಂತ. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ ಕಾರ್ಡ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ವಿಷಯವನ್ನು ತಿಳ್ಕೊಡ್ರಿ. ಇನ್ನು ನೆಕ್ಸ್ಟ್, ಕಾಲ್ರಾ ರೋಗ ಬರಲು ಮುಖ್ಯ ಕಾರಣ ಅಂತಂದ್ರೆ ಕಲುಷಿತ ನೀರಿನ ಸೇವನೆ. ನೀರಿನ ಗುಣಮಟ್ಟ ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಯಾವುದು ಅಂತಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕುಡಿಯುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ ಕ್ಲೋರಿನ್ ಅಂತ ಬಳಸ್ತೀವಿ. ಗೊಬ್ಬರ ಗುಂಡಿಗಳು, ಪಾಯ್ಖಾನೆ ಗುಂಡಿಗಳು, ಬಾವಿ, ಕೊಳ ಇತ್ಯಾದಿ ನೀರಿನ ಆಕಾರದಿಂದ ಎಷ್ಟು ಕನಿಷ್ಠ ಅಂದ್ರೂ ಕೂಡ 10 ಮೀಟರ್ ದೂರದಲ್ಲಿರ್ಬೇಕು ಅವೆಲ್ಲ. ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ಕಾರಣ ಇದೇನು ಮಾಡುತ್ತಂದ್ರೆ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡ್ತದೆ. ಸಮುದ್ರ ನೀರಿನಲ್ಲಿ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ ಗೃಹ ಬಳಕೆಗೆ ಯೋಗ್ಯ ಮಾಡುವ ಕ್ರಿಯೆ ಅಂದ್ರೆ ನಿರ್ವಣೀಕರಣ ಅಂತ ಕೂಡ ಅದನ್ನು ಬಳಸ್ತೀವಿ. ಸರಿಯಾಗಿ ನೋಡ್ರಿ, ನೋಟ್ ಮಾಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ಸಾಮಾನ್ಯ ವಿಜ್ಞಾನ ಅಂತಕ್ಕಂತಹ ಪಾಠವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಕೆಲವೊಂದು ವಿಶೇಷಗಳು ಬಹಳಷ್ಟು ವಿಶೇಷವಾಗಿದ್ದಾವೆ. ಮೇಲಿಂದ ಮೇಲೆ ನೋಡಿರಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ತಿಳಿಸ್ರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗಲೂ ಕೂಡ ನಿಮ್ಮ ಭವಿಷ್ಯ ಉಜ್ವಲಗೊಳ್ಳಿ, ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.